ಕರ್ನಾಟಕದ ಪೂರ್ವ ದಿಕ್ಕಿನಲ್ಲಿರುವ ಕೋಲಾರ ಜಿಲ್ಲೆಯು ಚಿನ್ನದ ನಾಡು ಎಂದೇ ವಿಶ್ವಪ್ರಸಿದ್ಧವಾಗಿದೆ ಹಾಗೂ ಪುರಾಣ ಕಾಲದಿಂದಲೂ ತನ್ನದೇ ಆದ ಮಹತ್ವ ಹೊಂದಿದೆ. ಪ್ರಾಚೀನ ಕಾಲದಲ್ಲಿ ಕೋಲಾರ ಗಂಗರಸರ ಮೊದಲ ರಾಜಧಾನಿಯಾಗಿತ್ತು. ಇಲ್ಲಿನ ಕೆಜಿಎಫ್ ಒಂದು ಕಾಲದಲ್ಲಿ ಏಷ್ಯಾದಲ್ಲೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ಗಣಿಯಾಗಿತ್ತು. ಪ್ರಸ್ತುತ ಗಣಿಗಾರಿಕೆ ಸ್ಥಗಿತಗೊಂಡಿದ್ದರೂ ಇದರ ಇತಿಹಾಸ ಇಂದಿಗೂ ಪ್ರಸಿದ್ಧ. ಕೋಲಾರಮ್ಮ ದೇವಾಲಯ ಇದು ಜಿಲ್ಲೆಯ ಅಧಿದೇವತೆ ಕೋಲಾರಮ್ಮನ ಶಕ್ತಿಪೀಠ. ಇಲ್ಲಿನ ಪಾದಾಳಮ್ಮ ದೇವಿಯ ವಿಗ್ರಹವು ಬಹಳ ಪ್ರಸಿದ್ಧ. ಸೋಮೇಶ್ವರ ದೇವಾಲಯ ವಿಜಯನಗರ ಶೈಲಿಯ ಅತ್ಯದ್ಭುತ ವಾಸ್ತುಶಿಲ್ಪಕ್ಕೆ ಈ ದೇವಾಲಯ ಸಾಕ್ಷಿಯಾಗಿದೆ. ಕೋಟಿಲಿಂಗೇಶ್ವರದಲ್ಲಿ 1 ಕೋಟಿ ಲಿಂಗಗಳನ್ನು ಪ್ರತಿಷ್ಠಾಪಿಸುವ ಗುರಿ ಹೊಂದಲಾಗಿದ್ದು, ಇಲ್ಲಿರುವ ಬೃಹತ್ ಶಿವಲಿಂಗ ವಿಶ್ವದ ಅತಿದೊಡ್ಡ ಲಿಂಗಗಳಲ್ಲಿ ಒಂದಾಗಿದೆ. ಕಾಶಿಯಂತೆ ಅಂತರಗಂಗೆಯಲ್ಲಿಯೂ ಬಸವಣ್ಣನ ಬಾಯಿಯಿಂದ ನಿರಂತರವಾಗಿ ನೀರು ಹರಿಯುತ್ತದೆ. ಇದು ಚಾರಣಿಗರ ನೆಚ್ಚಿನ ತಾಣವೂ ಹೌದು. ಕುರುಡುಮಲೆಯ ಬೃಹತ್ ಗಣಪತಿ ವಿಗ್ರಹ ಬಹಳ ಪ್ರಸಿದ್ಧ ಹಾಗೂ ಪವಿತ್ರವಾದುದು. ಗುಜರಾತಿನ ಆನಂದ್ ನಂತರ ಏಷ್ಯಾದಲ್ಲೇ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ಜಿಲ್ಲೆಗಳಲ್ಲಿ ಕೋಲಾರ 2ನೇ ಸ್ಥಾನದಲ್ಲಿದೆ.